ಕರ್ನಾಟಕದ ಯೋಗಿ ಅಭಿನೀತನಾಥ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ಕರ್ನಾಟಕದ ಹಿಂದೂಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ, ಭಾರತ್ ಏನು ಕೇಂದ್ರದ ಹಿರಿಯ ನಾಯಕರು ಮತ್ತು ಕರ್ನಾಟಕದ ಅತ್ಯಂತ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೇಂದ್ರದ ಶಿಸ್ತು ಸಮಿತಿ ಅವರನ್ನು 6 ವರ್ಷಗಳ ಕಾಲ ಏನು ಉಚ್ಚಾಟನೆ ಮಾಡಿತ್ತು. ಅದೇ ರೀತಿಯಾಗಿ ಏನು ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ ಕರ್ನಾಟಕದ ಏನು ಹೋರಾಟಗಳು ನಡೆದಿವೆ. ಅದೇ ರೀತಿ ವಾರ್ಡ್ ನಂಬರ್ 21ರಲ್ಲಿ ಏನು ನಮ್ಮ ಸುವರ್ಣ ಕರ್ನಾಟಕ ಗಾಡಿಗ ಸಮಾಜದ ಅಧ್ಯಕ್ಷರಾದಂಥ ನಂದು ಗಡಿಗೆ ಅವರ ನೇತೃತ್ವದಲ್ಲಿ ಏನೋ ಒಂದು ಬೃಹತ್ ಹೋರಾಟ ಮಾಡಿ, ಯಾಕಪ್ಪ ಅಂದರೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರವನ್ನು ಅತ್ಯಂತ ಸುಂದರ ನಗರ ಮತ್ತು ಅತ್ಯಂತ ಒಳ್ಳೆಯ ಗಾಳಿ ಇರುವಂಥ ನಗರವನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್. ಮೋದಿಯವರ ಏನು ಕನಸಾಗಿತ್ತು, ಭ್ರಷ್ಟಾಚಾರ ರಹಿತವಾಗಿರಬೇಕು ಆಡಳಿತ, ವಂಶವಾದ ಇರಬಾರ್ದು ಪಕ್ಷದಲ್ಲಿ, ಎಲ್ಲ ಕನಸುಗಳನ್ನು ಕಂಡುಕೊಂಡು ಏನು ಹೊಂಟಿದ್ರು ಅವರು, ಅದೇ ಕನಸುಗಳನ್ನು ಬಸನಗೌಡ ಪಾಟೀಲ್ ಅವರು ಕನಸನ್ನು ಹೊತ್ತುಕೊಂಡಿದ್ರು. ಯಾಕಂದ್ರೆ ಪಾರ್ಟಿಯಲ್ಲಿ ವಂಶವಾದ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು ಮತ್ತು ಅಭಿವೃದ್ಧಿ ಆಗ್ತಿರ್ಬೇಕು. ಎಲ್ಲ ಕನಸುಗಳನ್ನು ಕಂಡುಕೊಂಡು ಹೊಂದಿದಾಗ ಏನು ಜಾಸ್ತಿ ಜನಪ್ರಿಯತೆ ಆಗ್ತಾ ಹೊಂತು. ಇದನ್ನು ಕೆಲವರಿಗೆ ರಾಜ್ಯದ ಕೆಲವರು ನಾಯಕರಿಗೆ ಆಗಿ ಬಂದಿಲ್ಲ ಕಾಣಿಸ್ತದೆ. ಅದಕ್ಕಾಗಿ ಅವರನ್ನು ತುಳಿಬೇಕಂದೇ ಇವತ್ತೇನಾದ ಕೇಂದ್ರದ ನಾಯಕರಿಗೆ ಏನೋ ಒಂದು ಕಿವಿ ಮಾತು ಹೇಳಿ ಅವರನ್ನು ಉಚ್ಚಾಟನೆಗೊಳಿಸಿದ್ದಾರೆ. ಇದು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿದರೆ ಇಡೀ ಹಿಂದುತ್ವಕ್ಕೆ ಉಚ್ಚಾಟನೆ ಮಾಡೋದು. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ನಿಂತಿದ್ದೇ ಹಿಂದುತ್ವದ ಆಧಾರದ ಮೇಲೆ. ಹೀಗಾಗಿ ಇಡೀ ಹಿಂದುತ್ವನ್ನೇ ಭಾರತೀಯ ಜನತಾ ಪಾರ್ಟಿ ತ್ಯಜಿಸಿದಂಗಾಗಿದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಅತ್ಯಂತ ಹಿರಿಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ವಾಪಸ್ ಗೌರವಯುತವಾಗಿ ಕರೆದುಕೊಳ್ಳದೆ ಹೋದರೆ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಯಾವುದೇ ಉಳಿಗಾಲಿಲ್ಲ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಸಹ ಇವರ ಪ್ರಭಾವ ಇದೆ. ಹೀಗಾಗಿ ಅವ್ರನ್ನ ಒಳ್ಳೆಯ ರೀತಿಯಿಂದ ಗೌರವಯುತವಾಗಿ ಕರೆದುಕೊಂಡು ಸ್ಥಾನಮಾನ ಕೊಡಬೇಕಾಗಿತ್ತು. ನಮ್ಮ ಮುಖಾಂತರ ಆಗ್ರಹ ಮಾಡ್ತೀವಿ. ನನ್ನ ಹೆಸರು ಶಂಕರ್ ಉಗಾರ್. ಬಸನಗೌಡ ಪಾಟೀಲ್ जुड़े रहिएगा आपके अपने चैनल बीजापुर समय के साथ।